ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 2ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆ ವಿವೇಕ ಹೊರಟು ಬರುತ್ತದೆ. ಇಂದು ಪ್ರಿಯರೇ, ಜ್ಞಾನವಿಲ್ಲದವರಾಗಿ ನಾವು ಯಾವ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವಶ್ಯಕತೆವಾಗಿ ಬೇಕಾದಂಥದ್ದು ಜ್ಞಾನ. ಆ ಜ್ಞಾನ ದೇವರಿಂದ ಬರುವಂಥದ್ದು. ಆ ಜ್ಞಾನವನ್ನು ಕರ್ತನು ದಯಪಾಲಿಸುವಾಗ ಪ್ರತಿಯೊಬ್ಬರು ಜ್ಞಾನವಂತರವಾಗಿ ಸೇವೆ ಮಾಡೋದರಲ್ಲಿ, ಸೇವೆ ಕಾರ್ಯಗಳಲ್ಲೂ ಕೂಡ ದೇವರು ಕೊಡೋ ಜ್ಞಾನದಿಂದಲೇ ನಾವು ಸೇವೆ ಮಾಡೋಕ್ಕೆ ಸಾಧ್ಯ. ವಿದ್ಯಾಭ್ಯಾಸದಲ್ಲಿ ಅನೇಕ ಮಕ್ಕಳು ಜ್ಞಾನ ಇಲ್ಲದವರಾಗಿ ತಮ್ಮ ಎಕ್ಸಾಮಲ್ಲಿ ಅನೇಕ ಬಾರಿ ಎಕ್ಸಾಮ್ ಬರಿತಾ ಇದ್ರು, ಫೇಲ್ ಆಗ್ತಾ ಹೋಗ್ತೀರಿ. ಆದರೆ ದೇವರು ಜ್ಞಾನವನ್ನು ಕೊಡುವಾತನು ಅಂತ. ದೇವರ ಜ್ಞಾನ ಅಪರಿಮಿತವಾದದ್ದು ಪ್ರಿಯರೇ. ನಾವು ಪ್ರಾರ್ಥಿಸಿ ಪ್ರತಿಯೊಂದು ವಿಚಾರಗಳನ್ನು ಓದ್ತಾ ಬರುವಾಗ ದೇವರೇ ಆ ಒಂದು ವಿಚಾರವನ್ನು ತಿಳಿಸ್ತಾ ಅದರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ. ಎಲ್ಲೇ ನಾವು ತಪ್ಪಿ ಹೋಗ್ತೇವೋ ಕರ್ತನು ಅಲ್ಲಿ ಸರಿಪಡಿಸಿ ನಮ್ಮನ್ನು ಶುದ್ಧ ಮನಸ್ಸಿನಿಂದ ನಾವು ನಡೆಯುವಂತೆಯೂ ಕೂಡ ಮಾರ್ಪಡಿಸ್ತಾರೆ. ಅನೇಕ ಯೌವನಸ್ಥ ಮಕ್ಕಳು ನೀವು ಎಕ್ಸಾಮಲ್ಲಿ ನೀವು ಹೋಗ್ತಾ ಇರಬೇಕಾದ್ರೂ ಮೊದಲು ನೀವು ಪರಿಶುದ್ಧರಾಗದೆ ಒಂದು ಸಮಾಧಾನದ ಜೀವಿತಕ್ಕೆ ಬರ್ತೆ ನೀವು ಓದ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ಒಂದು ಗಲಿಬಿಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕಳವಳ ಇರುತ್ತೆ, ಭಯ ಎಂಬುದು. ಆದರೆ ದೇವರು ಯೆಶಾಯ ಪ್ರವಾದನೆ ಗ್ರಂಥ 41:10ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಕರ್ತನು ನಮ್ಮ ಸಂಗಡ, ದೇವರು ನಮ್ಮ ಸಂಗಡ ಇರುವಾಗ ಎಲ್ಲವನ್ನು ನಾವು ಜಯಿಸ್ಬೋದು. ಎಲ್ಲವನ್ನು ಜಯ ಕೊಡೋ ಕರ್ತನು ನಿಮ್ಮೊಂದಿಗೆ ಈ ದಿನ ಬರ್ತಾ ಇದ್ದಾರೆ. ದಿಗ್ಭ್ರಮೆಗೊಳ್ಳದಿರು. ಏನಾಗುತ್ತೋ ಎಕ್ಸಾಮಲ್ಲಿ ಇಲ್ಲ, ಒಂದು ಪ್ರಾರ್ಥನೆ ಮಾಡಿ ನೀನು ಓದುವುದಕ್ಕೆ ಪ್ರಾರಂಭಿಸು. ಪ್ರಾರ್ಥನೆ ಮಾಡಿ ನೀವು ಎಕ್ಸಾಮ್ ಬರೆಯುವುದಕ್ಕೆ ಪ್ರಾರಂಭಿಸಿ. ದೇವರೇ ನಿಮಗೆ ಸಹಾಯವನ್ನು ಅನುಗ್ರಹಿಸ್ತಾರೆ. ಆತ ಒಳ್ಳೆಯವರು, ಆತ ಒಳ್ಳೆಯದನ್ನೇ ಮಾಡೋ ದೇವರು. ಆತನು ಯಾವಾಗಲೂ ನಮ್ಮ ಸಂಗಡನೇ ಇರುವಾತನು. ಆತನೇ ಹೇಳ್ತಾರೆ, ನಾನು ಜೀವಿಸುತ್ತಾ ನಿಮ್ಮ ಜೊತೆಯಲ್ಲಿ ತಿರುಗಾಡೋ ದೇವರು. ಹೌದು ಪ್ರಿಯರೇ, ಆತ ಮೃತ್ಯುಂಜಯನು, ಆತ ಮರಣವನ್ನು ಜಯಿಸಿ ಎದ್ದು ಬಂದ ದೇವನು. ಏಸಪ್ಪ ಎಲ್ಲೆಲ್ಲೂ ಕೂಡ ಆತ ಆತ್ಮ ಸ್ವರೂಪಿಯಾಗಿ ಚಲಿಸ್ತಾ ಇದ್ದಾರೆ. ಇವತ್ತು ನೀವು ಬೇಡಿಕೊಳ್ಳುವಾಗ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ದೇವರು ಕೊಡ್ತಾರೆ. ನೀವೊಂದು ಕೆಲಸಕ್ಕೆ ಕೈ ಹಾಕುವಾಗಲೂ, ಉದ್ಯೋಗದಲ್ಲಿಯೂ, ವ್ಯಾಪಾರದಲ್ಲಿಯೂ, ಎಲ್ಲ ವಿಚಾರದಲ್ಲೂ ಜ್ಞಾನ ಬೇಕು ಪ್ರಿಯರೇ. ಆ ಜ್ಞಾನ ಇಲ್ಲದೆ ಅನೇಕರು ವ್ಯಾಪಾರದಲ್ಲಿ ಲಾಸ್ ಆಗಿ ಹೋಗ್ತೀರಿ. ಆದರೆ ಪ್ರಾರ್ಥನೆಯಿಂದ ದೇವರ ಹತ್ರ ಕೇಳಿ, ದೇವರೇ ಈ ಕೆಲಸದಲ್ಲಿ ನೀವು